ಸೊ ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗ್ಮಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೇನ್ಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸೆ ರಘುನಾಥಾಯ ನಾಥಾಯ ಸೀತಾಯ ಪತೇನ್ಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಸಮಸ್ಯೆ ಏನಂತ ಹೇಳಿದರೆ, ಭೀಮಸೇನನಿಗೆ ಹೊರಟರೂ ಅದು ಸ್ವಧರ್ಮ ಪರಿಪಾಲನೆ ಆಗುವುದಿಲ್ಲ. ಯಾಕಂತೇಳಿದರೆ ಅಲ್ಲಿ ಹೋದರೆ ಭಿಕ್ಷಾಟನೆ ಮಾಡಲಿಕ್ಕೆ ಪ್ರಸಂಗ ಬರ್ತದೆ ಅಂತ ಗೊತ್ತೇ ಉಂಟು. ಸೊ ಆದರೆ ಹೋಗಲಿಲ್ಲ ಅಂತೇಳಿದರೆ ಅಣ್ಣ ಹೇಳ್ತಾ ಇದ್ದಾನೆ ಹೊರಡು ಅಂತ, ಸೊ ಹೋಗಲೇಬೇಕು ಅಂತೇಳಿದರೆ ಹೋದರೂ ಸ್ವಧರ್ಮ ಪರಿಪಾಲನೆ ಆಗಲಿಲ್ಲ, ಹೋಗದಿದ್ದರೂ ಆಗಲಿಲ್ಲ ಅಂತೇಳಿದರೆ ಇರುವುದೇ ಎರಡು ವಿಕಲ್ಪ, ಬೇರೆ ವಿಕಲ್ಪವೇ ಇಲ್ಲ. ಸೊ ಏನು ಮಾಡೋದು ಅಂತೇಳ್ಕೊಂಡು, ಸೊ ಈ ರೀತಿ ಸಮಸ್ಯೆ ಬರ್ತದೆ ಅಂತೇಳಿದರೆ ಪರಿಹಾರಕ್ಕೋಸ್ಕರನೇ ಭಗವಂತ ಏನು ಮಾಡಿದ್ದಾನೆ, ಭೀಮಸೇನನನ್ನು ಎರಡನೇವನನ್ನಾಗಿ ಮಾಡಿದ್ದಾನೆ. ಏನು ಸಮಸ್ಯೆಗೆ ಪರಿಹಾರ ಆಯಿತು, ಅಣ್ಣ ಹೇಳಿದಾಗೆ ಕೇಳುವುದು ಮುಗಿದೋಯ್ತು. ಬೇರೆ ಧರ್ಮ ಎಲ್ಲ ನಂತರ, ಮೊದಲು ಅಣ್ಣ ಹೇಳಿದಾಗೆ ಕೇಳಬೇಕು. ಆ ಧರ್ಮಕ್ಕೋಸ್ಕರ ಭೀಮಸೇನನನ್ನು ದ್ವಿತೀಯ ಪುತ್ರನನ್ನಾಗಿ ಭಗವಂತ ಮಾಡಿಸಿದ. ಕುಂತಿದೇವಿಯ ದ್ವಿತೀಯ ಪುತ್ರ ವಾಯುದೇವರು ಭೀಮಸೇನನಾಗಿ ಅಂತ ಹೇಳುವಾಗ, ಮೊದಲನೇವನಾಗಿ ಒಂದು ವೇಳೆ ಮಾಡಿದ್ದಿದ್ದರೆ ಏನಾಗ್ತಿತ್ತು ಅಂತೇಳಿದರೆ, ಅಲ್ಲಿ ಹೋದರೆ ನಮ್ಮ ಧರ್ಮಕ್ಕೆ ಸ್ವಧರ್ಮಕ್ಕೆ ಧಕ್ಕೆ ಆಗ್ತದೆ, ಆದ್ದರಿಂದ ನಾವಲ್ಲಿ ಹೋಗುವುದಿಲ್ಲ. ಆವಾಗ ದುರ್ಯೋಧನ ಏನು ಮಾಡ್ತಾನೆ, ಕುತ್ತಿಗೆ ಕೈಯಾಗಿ ದೂಡಲಿಕ್ಕೆ ರೆಡಿ ಮಾಡ್ತಾನೆ. ರೆಡಿ ಆಗುವಾಗ ಇಲ್ಲಿ ಯುದ್ಧನೇ ಆಗಿಬಿಡ್ತದೆ. ಯುದ್ಧ ಆದ ಕೂಡಲೇ ಭೀಮಸೇನ ದೇವರು ಏನು ಮಾಡ್ತಾರೆ, ದುರ್ಯೋಧನನ್ನು ಕೊಂದಾಕ್ತಾರೆ. ಕೊಂದಾಕಿ ಬಿಟ್ಟರೆ ಭಗವಂತಂದು ಕೆಲಸ ಆಯಿತಾ? ಇಲ್ಲ ಅಲ್ವಾ? ಸೊ ವಾಯುದೇವರು ಕೂಡ ಅವತಾರ ಮಾಡಿದ್ದು ಹನುಮಂತನಾಗಿ ರಾಮನ ಸೇವೆ ಮಾಡಬೇಕು, ಭೀಮನಾಗಿ ಕೃಷ್ಣನ ಸೇವೆ ಮಾಡಬೇಕು. ಕೃಷ್ಣನ ಸೇವೆ ಮಾಡಿದಾಗ ಆಗಲಿಲ್ಲ. ಕೃಷ್ಣನ ಯಾವುದು ಇಡೀ ಯಾವುದು ಭೂಭಾರ ಹರಣ ಕೆಲಸದಲ್ಲಿ ನೆರವಾಗಬೇಕಂತ ಹೇಳಿಬಿಟ್ಟೇ ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದು. ಆ ಕೆಲಸ ಆಗಬೇಕಲ್ವ? ಅದಕ್ಕೋಸ್ಕರ ಭಗವಂತ ಏನು ಮಾಡಿದ, ಎರಡನೇವನಾಗಿ ಹುಟ್ಟು ಭೀಮಸೇನ. ಎಲ್ಲ ಸಮಸ್ಯೆಗೆ ಪರಿಹಾರ. ಧರ್ಮರಾಜ ಹೇಳಿದಾಗೆ ಕೇಳಿದರೆ ಆಯಿತು. ಧರ್ಮರಾಜ ಹೇಳ್ತಾನೆ, ಏನು ಹೇಳಿದರೂ ಸಹ ದೊಡ್ಡಪ್ಪ ಹೇಳಿದ್ದಾರೆ, ನಾವು ಹೋಗಲೇಬೇಕು, ಮುಗಿದಾಯಿತು. ಧರ್ಮರಾಯ ಬೇರೆ ಏನು ಯೋಚನೆಯೇ ಮಾಡೋದಿಲ್ಲ. ಸೊ ಆದ್ದರಿಂದ ಅಂಥ ಧರ್ಮರಾಯನ ತಮ್ಮನಾಗಿ ಇದ್ದರೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಭಗವಂತ ಭೀಮಸೇನನನ್ನು ಎರಡನೇವನನ್ನಾಗಿ ಹುಟ್ಟಿಸಿದ್ದಾರೆ ಅಂತ ಹೇಳುವಲ್ಲಿಗಾಗಿದೆ. ನಂತರ ಈಗ ಏನಾಗ್ತದೆ, ಈಗ ಹೊರಡ್ತಾರೆ. ಎಲ್ಲಿಗೆ ಹೋಗ್ತಾರೆ? ವಾರಣಾವತ. ಏನಪ್ಪ ವಾರಣಾವತದಲ್ಲಿ ಅಂತ ನೋಡುವ ಬಯಲಾರೆ. ಶ್ರೀ ಗುರುಭ್ಯೋ ನಮಃ. ಶಕ್ತಾಥ ಸುವಚೋಂತ್ಯಜಭಾಷಯೈವ ಧರ್ಮಾತ್ಮಜಂ ವಿಷಹುತಾಶ ಭಯ ಪ್ರತೀತಾಃ ಆಧ್ವಂ ತಿಥಿ ಸ್ಮ ಸ ತಥೇತಿ ವಚೋಭ್ಯುದೀರ್ಯ ಪ್ರಾಯಾಚ್ಚ ವಾರಣವತಂ ಪ್ರತಯಾನುಜೈಶ್ಚ. 31ನೇ ಶ್ಲೋಕ. ಯಾರಾದರೂ ಹೊರಗಡೆ ಹೊರಟು ನಿಂತಾಗ ಹಿರಿಯರು ಹುಷಾರಾಗಿರೋ, ಜಾಗ್ರತೆ ಆಗಿರೋ ಅಂತ ಹೇಳೋದು ಈ ಮಹಾಭಾರತ ಕಾಲದಿಂದ ಬಂದಿದೆ ನೋಡಿ. ಈ ಶ್ಲೋಕದಲ್ಲಿ ವಾರಣಾವತಕ್ಕೆ ಹೊರಟು ನಿಂತಹ ಧರ್ಮರಾಜ ಮತ್ತು ಅವರ ಸಹೋದರರಿಗೆ ವಿದುರನು ಜಾಗ್ರತೆ ಹುಷಾರಾಗಿದೆ ಅಂತ ಹೇಳುವ ವಿಷಯ ಇಲ್ಲಿ ಪ್ರಸ್ತಾಪವಾಗಿದೆ. ಅವರನ್ನು ಕುರಿತು ಅವರನ್ನು ಕುರಿತು ವಿದುರನು ಹೇಳ್ತಾನಂತೆ, ಅಲ್ಲಿ ಹೋದಾಗ ವಿಷ, ಅಗ್ನಿ ಇವುಗಳ ಭಯ ನಿಮಿತ್ತವಾಗಿ ಎಚ್ಚರವುಳ್ಳವರಾಗಿರಿ. ಅಂದರೆ ಲಾಕ್ಷಾಗೃಹದಲ್ಲಿ ವಿಷ, ಅಗ್ನಿಗಳ ಭಯವು ಉಂಟಾಗಬಹುದು ಎಂದು ತಿಳಿದವರಾಗಿ ಇರಿ. ಹೀಗೆ ಒಳ್ಳೆ ಮಾತನ್ನು ಪುಷ್ಯ ಭಾಷೆಯಿಂದ ಧರ್ಮರಾಜನನ್ನು ಕುರಿತು ವಿದುರನು ಹೇಳುತ್ತಾನೆ. ಆ ಧರ್ಮರಾಜನು ಹಾಗೇ ಆಗಲಿ ಎನ್ನುವ ಮಾತನ್ನು ಹೇಳಿ ಕುಂತಿಯಿಂದಲೂ ಸಹೋದರರಿಂದಲೂ ಕೂಡಿ ವಾರಣಾವತಕ್ಕೆ ಹೊರಟು ಹೋಗುತ್ತಾನೆ. ಕ್ಷತಾಥ ಚಾಹ ಸುವಚೋ ಅಂತ್ಯಜ ಭಾಷಯೈವ ಧರ್ಮಾತ್ಮಜಂ ವಿಷಹುತಾಶ ಭಯಾತ್ ಪ್ರತೀತಾಃ ಅಧ್ವಂ ತು ಇತಿ
ಸ್ಮ ಸ ತಥೇತಿ ವಚೋಪ್ಯುದೀರ್ಯ ಪ್ರಾಯಾತ್ ಚ ವಾರಣಾವತಂ ಪೃಥಯ ಅನುಜೈಶ್ಚ. ಹೊರಟು ನಿಂತಿದ್ದಾರೆ ಪಾಂಡವರು ಧರ್ಮರಾಯ ಮುಂದಿನಿಂದ, ಧರ್ಮರಾಯನ ಹಿಂದಿನಿಂದ ಭೀಮಸೇನ, ಬಾಕಿ ಪಾಂಡವರು. ಕ್ಷತ್ತ ಅಷ್ಟಾಗುವಾಗ ಇವರ ಹಿತಚಿಂತಕರು ಅಂತ ಹೇಳಿದರೆ ಶಾಶ್ವತವಾದ ಹಿತಚಿಂತಕರು ಪಾಂಡವರದ್ದು ಅಂತೇಳಿದರೆ ವಿದುರ. ಸೊ ವಿದುರ ಯಾರ್ದು? ಧೃತರಾಷ್ಟ್ರನ ಮಂತ್ರಿ. ಸೊ ಧೃತರಾಷ್ಟ್ರನ ಮಂತ್ರಿಯಾಗಿದ್ದು ಎಲ್ಲ ರಾಜ್ಯದ ಇಡೀ ದೇಶದ ಪ್ರಜೆಗಳ ಹಿತಾಸಕ್ತಿಯನ್ನು ನೋಡಿಕೊಳ್ಳುವಂಥ ಕೆಲಸ ವಿದುರನಿಗೆ. ಮಂತ್ರಿ ಅಂತೇಳಿದರೆ ಸುಮ್ಮನೆ ಅಲ್ಲ. ಆ ವಿದುರ ಎಲ್ಲ ಪ್ರಜೆಗಳ ಹಿತಾಸಕ್ತಿಯನ್ನು ನೋಡಿಕೊಳ್ಬೇಕಂತ ಹೇಳುವಾಗ ಪಾಂಡವರು ಕೂಡ ಪ್ರಜೆಗಳಲ್ವಾ. ಸೊ ಪಾಂಡವರು ಅಂತೇಳಿದರೆ ಯುಧಿಷ್ಠಿರ ಯುವರಾಜ. ಸೊ ಯುವರಾಜನ ಹಿತಾಸಕ್ತಿಯನ್ನು ನೋಡಿಕೊಳ್ಳೇಬೇಕಲ್ವ ವಿದುರ. ಕ್ಷತ್ತ ಅಂದರೆ ವಿದುರ. ಅಥ ಈಗ ಚ ಆಹಾ, ಹೊರಟು ನಿಂತ ಪಾಂಡವರನ್ನು ನೋಡಿ ಹೇಳ್ತಾನೆ. ಚ ಆಹಾ ಹೇಳಿದ. ಸುವಚ ಅಂತೇಳಿದ್ರೆ ಜಾಗೃತಿಯಲ್ಲಿ ಹೋಗಿ ಬನ್ನಿ ಅಂತ ಹೇಳುವ ಹಿತೋಕ್ತಿ ಅಂತೇಳಿದರೆ ಪಾಂಡವರ ಹಿತದಲ್ಲಿ ಹೇಳುವಂಥ ಮಾತುಗಳು ಸುವಾಚ, ಒಳ್ಳೆಯ ಮಾತು. ಅಂತ್ಯಜ ಭಾಷೆಯೈವ, ಅದನ್ನು ಹೇಳುವಾಗ ಯಾವ ಭಾಷೆಯನ್ನು ಉಪಯೋಗಿಸಿದ ಅಂತೇಳಿದರೆ ಅಂತ್ಯಜ ಭಾಷೆ. ಈ ಅಂತ್ಯಜ ಭಾಷೆ ಅಂತೇಳಿದರೆ ನಮಗೆ ಗೊತ್ತು. ಅಂತ್ಯಜರು ಅಂತೇಳಿದರೆ ಸಮಾಜದಲ್ಲಿ ಅತೀ ಕೆಳಗಿನ ವರ್ಗ ಅಂತ್ಯಜರು ಒಂದರ್ಥ. ಇನ್ನೊಂದರ್ಥ ಮ್ಲೇಚ್ಛರು. ಯಾಕಂತೇಳಿದರೆ ನಮ್ಮ ಧರ್ಮ ಅಲ್ಲ, ಇನ್ನೊಂದು ಧರ್ಮದವರು ಮ್ಲೇಚ್ಛರು, ಅವರಿಗೆ ಅಂತ್ಯಜರು ಅಂತ ಹೇಳುವಂಥ ಒಂದು ರೂಢಿಯೂ ಇದೆ. ಆಮೇಲಿಂದ ಇನ್ನೊಂದು ಅಂತ್ಯಜ ಅಂತೇಳಿದರೆ ಬಹುಮುಖ್ಯವಾದ ಅರ್ಥ ಯಾವುದು ಅಂತೇಳಿದರೆ ಗುಹ್ಯ ಭಾಷೆ. ಅಂತ್ಯಜ ಭಾಷೆಯೈವ ಅಂತೇಳಿದರೆ ಇನ್ಯಾರಿಗೂ ಅರ್ಥ ಆಗಬಾರ್ದು, ಪಾಂಡವರಿಗೆ ಮಾತ್ರ ಅರ್ಥ ಆಗಬೇಕು ಅಂತ ಹೇಳುವ ಗುಹ್ಯ ಭಾಷೆ. ಆ ಭಾಷೆಯಲ್ಲಿ ಏನಂತೇಳಿದರೆ ವಿದುರ ಹೇಳ್ತಾನೆ, ಅಂದರೆ ಯುಧಿಷ್ಠಿರನಿಗೆ ಆ ಗುಹ್ಯ ಭಾಷೆ ಅಥವಾ ಮ್ಲೇಚ್ಛ ಭಾಷೆ ಇದು ಅರ್ಥ ಆಗ್ತದೆ. ವಿದುರ ಹೇಳುವಂಥ ಈ ಭಾಷೆ ಯುಧಿಷ್ಠಿರನಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಯುಧಿಷ್ಠಿರನಿಗೆ ಹೇಳ್ತಾನೆ ಧರ್ಮಾತ್ಮಜಂ ಅಂದರೆ ಯಮಧರ್ಮನ ಮಗನಾದ ಯುಧಿಷ್ಠಿರನನ್ನು ಕುರಿತು ವಿದುರ ಹೇಳ್ತಾನೆ. ಹೇಳ್ತಾನೆ ಸುವಚ, ಹಿತ ಉಕ್ತಿ. ಆಮೇಲೆ ಅಂತ್ಯಜ ಭಾಷೆಯಲ್ಲಿ ಅಂದರೆ ಯುಧಿಷ್ಠಿರನಿಗೆ ಅರ್ಥ ಆಗಬೇಕು, ಉಳಿದ ಬಾಕಿ ಎಲ್ಲ ಯಾರಾದರೂ ಕೇಳ್ತಾ ಇದ್ದರೆ ಪ್ರಜೆಗಳು, ಗೂಢಚಾರರು, ಅವರಿಗೆಲ್ಲ ಅರ್ಥ ಆಗಬಾರ್ದು. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅಂತ್ಯಜ ಭಾಷೆಯ ಏವ, ಗುಹ್ಯ ಭಾಷೆಯಲ್ಲಿ ಅಥವಾ ಮ್ಲೇಚ್ಛರ ಭಾಷೆಯಲ್ಲಿ ಅಂದರೆ ಯುಧಿಷ್ಠಿರನಿಗೆ ಅರ್ಥ ಆಗುವಂಥ ಆ ಭಾಷೆಯಲ್ಲಿ ಹೇಳ್ತಾನೆ. ವಿಷಹುತಾಶ ಭಯಾತ್. ನೋಡಪ್ಪ ಯುಧಿಷ್ಠಿರ, ಎರಡು ವಿಷಯ ನೆನ್ಪಿಟ್ಕೋ. ಒಂದು ವಿಷ, ಅಲ್ಲಿ ಹೋದಾಗ ವಿಷ ಹಾಕಿ ಕೊಲ್ಲಬಹುದು ನಿಮ್ಮನ್ನು, ನಂಬರ್ 1. ಹುತಾಶ ಭಯಾತ್. ಹುತಾಶ ಅಂದ್ರೇನು? ಹುತ ಅಂತೇಳಿದರೆ ಬೆಂಕಿಯಲ್ಲಿ ಸುಡುವುದು. ಸೊ ಹುತಾಶ ಭಯಾತ್ ಅಂತೇಳಿದರೆ ಬೆಂಕಿಯ ವಿಷಯ. ಇದು ಎರಡು ನೆನ್ಪಿಟ್ಕೋಪ. ಏನಂತೇಳಿದರೆ ಒಂದು ವಿಷ ಹಾಕಿ ಕೊಲ್ಲಲಿಕ್ಕೆ ಪ್ರಯತ್ನ ಯಾರಾದರೂ ಮಾಡಬಹುದು, ಅಥವಾ ನೀವು ಎಲ್ಲಿ ಉಳ್ಕೊಂಡಿದ್ದೀರೋ ಆ ಮನೆಗೆ ಬೆಂಕಿ ಕೊಡಬಹುದು. ವಿಷಹುತಾಶ ಭಯಾತ್ ಅಂತೇಳಿದರೆ ದುರ್ಯೋಧನ ಇಷ್ಟೆಲ್ಲ ಕಷ್ಟಪಟ್ಟು 13 ವರ್ಷದಿಂದ ಮಾಡಿದ ಪ್ರಯತ್ನ ಈಗ ಈ ರೀತಿ ಹೇಳಿಬಿಟ್ರೆ ವಿದುರ ಏನಾಗ್ತದೆ? ಇಲ್ಲ, ಅದಕ್ಕೆ ಮ್ಲೇಚ್ಛ ಭಾಷೆ, ಅಂತ್ಯಜ ಭಾಷೆ, ಗುಹ್ಯ ಭಾಷೆಯಲ್ಲಿ ಹೇಳಿದ್ದಾನೆ. ಯುಧಿಷ್ಠಿರನಿಗೆ ಮಾತ್ರ ಅರ್ಥ ಆಗಲಿ, ಇನ್ನು ದುರ್ಯೋಧನನೇ ಅಲ್ಲಿ ನಿಂತಿದ್ದರೂ ಕೂಡ ಅವನಿಗೆ ಅರ್ಥ ಆಗೋದಿಲ್ಲ ಏನು ಹೇಳಿದ್ದಾರಂತ. ಸೊ ಒಂದು ವೇಳೆ ಗೊತ್ತಾಗಿ ಬಿಟ್ಟರೆ ಅವ್ರು ಏನು ಮಾಡ್ತಾರೆ? ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಅರೆ ಪ್ಲ್ಯಾನ್ ಎ ಅವ ವಿದುರ ಹೇಳಿಬಿಟ್ಟ, ಪ್ಲ್ಯಾನ್ ಬಿ ವರ್ಕೌಟ್ ಮಾಡುವ ಅಂತ. ಅದಕ್ಕೋಸ್ಕರ ಇಲ್ಲ, ಬಾಕಿದ್ದವರಿಗೆ ಅರ್ಥ ಆಗಬಾರ್ದು. ಇದು
ಪಾಂಡವರಿಗೆ ಮಾತ್ರ ಅರ್ಥ ಆಗಬೇಕು, ಅವರು ತಪ್ಪಿಸಿಕೊಂಡು ಹೋಗಬೇಕು ಅಂಥದ್ದು ಭಯ ಇದ್ದರೆ ಅಂತೇಳಿದರೆ, ಭಯ ಯಾವಾಗ ಬರ್ತದೆ? ನಾವು ಗಮನದಲ್ಲಿಟ್ಟು ನೋಡಿದರೆ ಬರ್ತದೆ. ಇಲ್ಲದಿದ್ದರೆ ಎದುರುಗಡೆನೇ ಯಾರಾದರೂ ಏನಾದರೂ ಕತ್ತಿ ಹಿಡ್ಕೊಂಡು ಬಂದರೂ ನಮಗೆ ಗೊತ್ತಾಗೋದಿಲ್ಲ, ಅಯ್ಯೋ ಅವನು ಕತ್ತಿ ಹಿಡ್ಕೊಂಡು ಬಂದಿದ್ದಾನೆ ಅಂತ. ನಮಗೆ ಏನಾದರೂ ಸಂದೇಹ ಇದ್ದರೆ ಕೂಡಲೇ ಇವನು ಸ್ವಲ್ಪ ಡೌಟ್ ಇದ್ದಾನೆ, ಇವನು ಯಾಕೆ ಬಂದ ಅಂತ ಆವಾಗ ಎಲ್ಲ ಒಬ್ಸರ್ವ್ ಮಾಡ್ತೇವೆ. ಕೈಲಿ ಏನು ಇಟ್ಕೊಂಡಿದ್ದಾನೆ, ಹೇಗೆ ಬಂದಿದ್ದಾನೆ, ಏನು ವಿಷಯ ಅಂತ. ಸೊ ಆದ್ದರಿಂದ ಗಮನದಲ್ಲಿ ಇಟ್ಟುಕೊಳ್ಳಿ ವಿಷಯ ಅಂತೇಳಿದ್ರೆ, ನಿದ್ರೆ ಮಾಡಬೇಡಿ, ಸದಾ ಜಾಗರೂಕರಾಗಿರಿ. ನೀವು ಬಹಳ ಮುಖ್ಯರಾದವರು ಪಾಂಡವರು, ಧರ್ಮಸ್ಥಾಪನೆಗೆ ನೀವೇ ಬೇಕು ಭಗವಂತನಿಗೆ. ನಿಮ್ಮನ್ನು ಕೊಂದು ಹಾಕಿದರೆ ಅಧರ್ಮ ಎಲ್ಲ ದಿಕ್ಕಿನಲ್ಲಿಯೂ ತಾಂಡವವಾಡ್ತದೆ. ಆದ್ದರಿಂದ ವಿದುರ ಹೇಳ್ತಾನೆ, ಧರ್ಮಾತ್ಮನಾದ ವಿದುರ ಧರ್ಮಾತ್ಮರಾದ ಪಾಂಡವರನ್ನು ಎಚ್ಚರಿಸ್ತಾ ಇದ್ದಾನೆ. ಇದು ಎರಡು ವಿಷಯ ನೋಡಿಕೊಳ್ಳಿ. ನಿಮಗೆ ವಿಷ ಹಾಕಿ ಕೊಲ್ಲಬಹುದು, ನೀವು ಎಲ್ಲಿ ಉಳ್ಕೊಂಡಿದ್ದೀರಿ, ಎಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮಗೆ ವಾರಣಾವತಕ್ಕೆ ಹೋಗಿ ಅಂತ ಹುರಿದುಂಬಿಸಿದವರು, ನಿಮ್ಮನ್ನು ಕಳಿಸಿದವರು, ನಿಮಗಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರಲ್ಲ, ಆ ವ್ಯವಸ್ಥೆ ಸ್ವಲ್ಪ ಏನಂದರೆ ನೋಡಿಕೊಳ್ಳಿ, ಬೆಂಕಿ ಹಾಕಿಬಿಟ್ರೆ ಅಂತ ಗಮನದಲ್ಲಿ ಇಟ್ಟುಕೊಳ್ಳಿ. ವಿಷ ಹುತಾಶ ಭಯಾತ್, ವಿಷ ಭಯ ಮತ್ತು ಹುತಾಶ ಭಯದಿಂದ ಎಚ್ಚರದಿಂದಿರಿ. ಪ್ರತೀತಾಹ, ಪ್ರತೀತಾಹ ಅಂದರೆ ಗಮನದಲ್ಲಿ ಇಡಿ, ಸಾವಧಾನ, ಎಚ್ಚರವಾಗಿ ಇರಿ ಅಂತೇಳಿದರೆ ಒಟ್ರಾಸಿ ಇರುವುದಲ್ಲ. ನೀವು ಬಹಳ ಮುಖ್ಯರಾದವರು, ಜಾಗ್ರತೆ ಅನ್ನುವಂಥದ್ದು ಇರಬೇಕು. ಆಧ್ವಂತು ಇತಿ ಪ್ರತೀತಾಹ ವಿಷಹುತಾಶ ಭಯಾತ್. ಈ ವಿಷ ಮತ್ತು ಬೆಂಕಿಯ ಭಯದ ವಿಷಯದಲ್ಲಿ ಆಧ್ವಂತು, ಸದಾ ಜಾಗರೂಕರಾಗಿರಿ. ಪ್ರತೀತಾಹ ಆಧ್ವಂತು, ಇದು ಗಮನದಲ್ಲೇ ಇರಬೇಕು, ಒಂದು ಸೆಕೆಂಡು ಕೂಡ ಮರಿಲಿಕ್ಕೆ ಕೂಡ್ದು. ಸೊ ಆಧ್ವಂತು ಇತಿ ಸ್ಮ. ಆವಾಗ ಯುಧಿಷ್ಠಿರ ಏನು ಹೇಳಿದ? ಸಹ ಯುಧಿಷ್ಠಿರ ತಥಾ ಇತಿ, ಹಾಗೇ ಆಗಲಿ ಅಂತ ವಿದುರನಿಗೆ ಹೇಳಿದ್ದಾನೆ. ಚಿಕ್ಕಪ್ಪನ, ಸೊ ಚಿಕ್ಕಪ್ಪ ಅಲ್ವಾ, ಸೊ ಚಿಕ್ಕಪ್ಪನಿಗೆ ಹೇಳಿದ್ದಾನೆ ವಿದುರನಿಗೆ ಹಾಗೇ ಆಗಲಿ ಅಂತ. ತಥಾ ಇತಿ ವಚಃ ಅಪಿ ಉದೀರ್ಯ, ಈ ರೀತಿ ವಿದುರನ ಮಾತಿಗೆ ಆಗಬಹುದು ಅಂತ ಹೇಳಿ ವಿಧೇಯತನದಿಂದ, ವಿನಯದಿಂದ ಅಂತೇಳಿದರೆ ವಿದುರ ಹೇಳುವಂಥ ಮಾತನ್ನು ಯಾವಾಗಲೂ ಕಡೆಗಣಿಸಬಾರದು. ಬಹಳ ಮುಖ್ಯವಾದ ಮಾತನ್ನೇ ವಿದುರ ಹೇಳ್ತಾರೆ. ನಮ್ಮ ಚಿಕ್ಕಪ್ಪ ಹೇಳುವಂಥದ್ದು ಬಹಳ ಮುಖ್ಯ ಮಾತುಗಳು ಇರ್ತದೆ ಅಂತ ಗೊತ್ತುಂಟು ಯುಧಿಷ್ಠಿರನಿಗೆ. ಹಾಗೆಯೇ ಆಗಲಿ ಅಂತ ಇದನ್ನು ಗಮನದಲ್ಲೇ ಇಟ್ಕೊಂಡಿರ್ತೀನಿ ಅಂತ ಹೇಳಿ, ಅಪಿ ಉದೀರ್ಯ ಹೇಳಿಬಿಟ್ಟು, ಪ್ರಾಯಾತ್ ಚ, ಪ್ರಾಯಾತ್ ಅಂದರೆ ಹೊರಟು ಹೋದರು, ಮತ್ತು ವಾರಣಾವತಂ, ವಾರಣಾವತವನ್ನು ಕುರಿತು ಹೊರಟು ಹೋದರು. ಯಾರು? ಪೃಥಯ ಅನುಜೈಶ್ಚ, ಯುಧಿಷ್ಠಿರ ಹೋದ ಪ್ರಾಯಾತ್, ಪೃಥಯ ಸಮೇತ, ಕುಂತಿಯ ಜತೆಗೆ, ಅಮ್ಮನ ಜತೆಗೆ, ಮತ್ತು ಅನುಜೈಶ್ಚ, ಅನುಜರು ಅಂತ ಹೇಳಿದ್ರೆ ಅನುಸರಿಸಿ ಹುಟ್ಟಿದವರು, ತಮ್ಮಂದಿರ ಜತೆಗೆ ಹೊರಟು ಹೋದ ಯುಧಿಷ್ಠಿರ. ಅಲ್ಲಿಗೆ ಪೂರ್ತಿ ಪಾಂಡವರು 5 ಜನ ಮತ್ತು ಕುಂತಿದೇವಿ ಎಲ್ಲ ಹೊರಟು ಹೋದರು ಅನ್ನುವಂಥದ್ದು. ಅಲ್ಲಿಗೆ ಈ 31ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಬಳಿಕ ವಿದುರ ಯುಧಿಷ್ಠಿರನನ್ನು ಕುರಿತು ಅಂತ್ಯಜ ಭಾಷೆಯಿಂದ, ಬಳಿಕ ಅಂತೇಳಿದರೆ ಅಥ, ವಿದುರ ಅಂತೇಳಿದರೆ ಕ್ಷತ್ತ, ಅಥ ಯುಧಿಷ್ಠಿರನನ್ನು ಕುರಿತು ಅಂತೇಳಿದರೆ ಧರ್ಮಾತ್ಮಜಂ. ಸೊ ಕುರಿತು ಅಂತ್ಯಜ ಭಾಷೆಯಿಂದ, ಅಂತ್ಯಜ ಭಾಷೆಯ ಏವ, ಇನ್ಯಾರಿಗೂ ಅರ್ಥ ಆಗಬಾರ್ದು. ಏನು ಹೇಳಿದ? ವಿಷ ಅಗ್ನಿ, ವಿಷ ಅಂದರೆ ವಿಷ, ಹುತಾಶ ಅಂದರೆ ಅಗ್ನಿ. ಸೊ ವಿಷ ಮತ್ತು ಅಗ್ನಿ ಈ ಎರಡು ಭಯದಿಂದ, ಭಯಾತ್ ಪ್ರತೀತಾಹ ಆಧ್ವಂತು, ಸದಾ ಎಚ್ಚರದಿಂದ ಇರಿ. ಅಂದರೆ ಅದು ಒಂದು ರೀತಿ ಆರ್ಡರ್ ಕೊಟ್ಟಾಗೆ, ಆಧ್ವಂತು ಜಾಗ್ರತೆ ನೋಡಿಕೊಳ್ಳಿ ಎಂದು ಹಿತೋಕ್ತಿ ನೀಡಿದ. ಅಂದರೆ ಯಾವಾಗಲೂ ಯಾರಾದರೂ ಹೊರಡುವಾಗ ಜಾಗ್ರತಪ್ಪ ಅಂತ ಹೇಳುವಂಥದ್ದು ವಾಡಿಕೆ. ಸೊ ಆ ವಾಡಿಕೆ ಪ್ರಕಾರನೇ ವಿದುರ ಹೇಳಿದ್ದಾನೆ. ಹೇಳುವಾಗ ಹೇಳಿದ್ದಾನೆ 2 ವಿಷಯ ಮಾತ್ರ ಬಹಳ ಜಾಗ್ರತೆ ಇರಬೇಕು. ಯುಧಿಷ್ಠಿರನು ಅದನ್ನು ಕೇಳಿ ಹಾಗೇ ಆಗಲಿ, ತಥಾ ಇತಿ ಅಂತ ವಚಃ ಅಭ್ಯುದೀರ್ಯ ಎಂಬ ಮಾತನ್ನಾಡಿ, ತಮ್ಮಂದಿರೊಂದಿಗೂ ತಾಯಿ ಕುಂತಿಯೊಂದಿಗೂ ಅನುಜೈಶ್ಚ
ಪೃಥಯಾ ಸಹ ಅಂದರೆ ತಾಯಿಯ ಒಟ್ಟಿಗೆ, ಅನುಜರ ಒಟ್ಟಿಗೆ, ಅನುಜೈಶ್ಚ ಪೃಥಯಾ ಸಹ ಪ್ರಾಯಾತ್ ಹೊರಟು ಹೋದ. ಎಲ್ಲಿಗೆ? ವಾರಣಾವತಂ, ವಾರಣಾವತಕ್ಕೆ ತೆರಳಿದ. ಪಾಂಡವರು ಹಾಗೆ ಹೊರಟು ನಿಂತಾಗ ದುರ್ಯೋಧನನ ಸಂಚನ್ನು ಎಲ್ಲ ತಿಳಿದಿದ್ದ ವಿದುರ ಎಲ್ಲ ವಿಷಯ, ಅವನಿಗೆ ಗೂಢಚಾರರಿದ್ದಾರೆ, ಬಹಳ ಒಳ್ಳೆ ಗೂಢಚಾರರು, ಎಲ್ಲ ವಿಷಯ ಬಂದು ತಿಳಿಸ್ತಾರೆ. ಇಲ್ಲಿ ಹೀಗಾಯಿತು, ಯುಧಿಷ್ಠಿರನ ಈ ಥರ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾನೆ, ಇಲ್ಲಿ ಹಾಗೆ, ಅಲ್ಲಿ ಅವರನ್ನು ಕಳಿಸಿದ್ದಾನೆ, ಇಲ್ಲಿ ಇವರನ್ನು ಇರಿಸಿದ್ದಾನೆ, ಇಲ್ಲಿ ಈ ಥರ ಎಲ್ಲ, ಇಲ್ಲಿ ಧೃತರಾಷ್ಟ್ರ ಕರೆದು ಪಾಂಡವರಿಗೆ ಹೇಳಿದ್ದಾರೆ ಹೋಗಿ ಬನ್ನಿ ಅಂತ, ಕುಂತಿಯನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲ ವಿಷಯ ವಿದುರನ ಹತ್ರ ಬಂದಿದೆ. ದುರ್ಯೋಧನನ ಸಂಚನ್ನು ಪೂರ್ತಿ ತಿಳಿದಿದ್ದ ವಿದುರ ಸೂಚ್ಯವಾಗಿ ಯುಧಿಷ್ಠಿರನ ಕಿವಿಗೆ ಮಾತ್ರ ತಿಳಿಸಿದ. ನೇರವಾಗಿ ತಿಳಿಸಿದ್ದಲ್ಲಿ ದುರ್ಯೋಧನನ ಕಡೆಯವರು ಕೇಳಿಸಿಕೊಂಡು ಅವನು ತನ್ನ ಸಂಚನ್ನು ಬದಲಾಯಿಸುವ ಸಂಭವ ಉಂಟಾಗುತ್ತಿತ್ತು. ಆದ್ದರಿಂದ ಸಂಚು ಬದಲಾಯಿಸಿದರೆ ಆ ವಿಷಯ ಇನ್ನೂ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಇದಂತೂ ಪೂರ್ತಿ ಗೊತ್ತಾಗಿದೆ. ಗೊತ್ತಾದ ಈ ಸಮಸ್ಯೆಗೆ ಪರಿಹಾರ ಏನಾದರೂ ಮಾಡಿಯೇ ಮಾಡಿರ್ತಾನೆ ವಿದುರ. ಆದ್ದರಿಂದ ಜಾಗ್ರತೆ ಇರಿ. ಅಂದರೆ ಯಾವ ಪರಿಹಾರ ಮಾಡಿದರೂ ನೀವು ಜಾಗ್ರತೆ ಇಲ್ಲ ಅಂದರೆ ಆ ಪರಿಹಾರ ಉಪಯೋಗ ಇಲ್ಲ. ಆದ್ದರಿಂದ ಫಸ್ಟು ನೀವು ಜಾಗ್ರತೆ ಇರಬೇಕು. ಆದ್ದರಿಂದ ಹೀಗೆ ಏನನ್ನು ತಿಳಿಸದಿದ್ದಲ್ಲಿ ಯುಧಿಷ್ಠಿರನಿಗೆ ಅಪಾಯದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವ ಅವಕಾಶವೇ ಲಭಿಸುತ್ತಿರಲಿಲ್ಲ. ಆದ್ದರಿಂದ ವಿದುರ ಅಂತ್ಯಜ ಭಾಷೆಯನ್ನು ಹುಡುಕಿ ಆ ಅಂತ್ಯಜ ಭಾಷೆಯಲ್ಲಿ ಯುಧಿಷ್ಠಿರನಿಗೆ ಮಾತ್ರ ಅರ್ಥ ಆಗುವಂಥ ಆ ಭಾಷೆಯಲ್ಲಿ ಈ ವಿಷಯವನ್ನು ಗೌಪ್ಯವಾಗಿ ತಿಳಿಸಿದ ಅಂತ. ಸೊ ಅಲ್ಲಿಗೆ ಮ್ಲೇಚ್ಛ ಭಾಷೆ, ಸೊ ಗುಹ್ಯ ಭಾಷೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಆಯ್ತಲ್ಲ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಲಾಕ್ಷಾಗ್ರಹಂ ಸಪದಿ ಕಾಂಚನ ರತ್ನಗೋಢಂ ಕೃತ್ವಾಭ್ಯಯಾತ ಯದಮುತ್ರ ಹಿ ವಿಷ್ಣುಪದ್ಯ ಸ್ವಾಮಾತ್ಯಮೇವ ಚ ಪುರೋಚನಾಂ ಜ್ಞೇಯಂ. 32ನೇ ಶ್ಲೋಕ. ಆಗ ಈ ಧರ್ಮರಾಜ ಮತ್ತು ಅವನ ಸಹೋದರರು ವಾರಣಾವತಿಗೆ ಹೊರಟ ಮೇಲೆ ಧೃತರಾಷ್ಟ್ರನ ಪುತ್ರನಾದ ದುರ್ಯೋಧನನು ಆ ಪಾಂಡವರನ್ನು ಸಂಹರಿಸುವುದಕ್ಕಾಗಿಯೇ ತಕ್ಷಣದಲ್ಲಿಯೇ ಸುವರ್ಣ ರತ್ನಗಳಿಂದ ಆಚ್ಛಾದಿತವಾದ ಅರಗಿನ ಮನೆಯನ್ನು ಮಾಡಿಸುತ್ತಾನೆ. ಲಾಕ್ಷಾಗ್ರಹದಲ್ಲಿ ಯಾವುದು ಅಪೇಕ್ಷಿತವಾದ ಧನ ಧಾನ್ಯಾದಿ ವಸ್ತುವೋ ಅದನ್ನು ಕೂಡ ಮಾಡಿ, ಅಂದರೆ ಅವುಗಳಿಂದ ತುಂಬಿಸಿ ಭಾಗೀರಥಿಯಿಂದ ಅಂದರೆ ದೋಣಿಯಿಂದ ಗಂಗಾ ಮಾರ್ಗದಿಂದ ಪಾಂಡವರನ್ನು ವಾರಣಾವತದ ಕಡೆಗೆ ಕಳುಹಿಸಿಕೊಡುತ್ತಾನೆ. ಗಂಭಾರರಿಂದ ಕೂಡಿಕೊಂಡಿರತಕ್ಕಂತಹ ಪುರೋಷನೆಂದು ಹೆಸರುಳ್ಳ ತನ್ನ ಮಂತ್ರಿಯನ್ನೇ ಅವರ ಜೊತೆಯಲ್ಲಿ ಕಳುಹಿಸಿಕೊಡುತ್ತಾನೆ. ತಾನ್ ಹಂತುಮೇವ ಚ ತದಾ ಧೃತರಾಷ್ಟ್ರಸೂನುಃ ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ ಕೃತ್ವಾ ಅಭ್ಯಯಾತಯತ್ ಅಮುತ್ರ ಹಿ ವಿಷ್ಣುಪದ್ಯ ಸ್ವ ಅಮಾತ್ಯಂ ಏವ ಚ ಪುರೋಚನ ನಾಮಧೇಯಂ. ತಾನ್ ಹಂತುಮೇವ, ಈ ಪಾಂಡವರನ್ನು ಕೊಲ್ಲಲೆಂದೇ, ಅಂದರೆ ಇವರನ್ನು ಕಳಿಸಿದ್ಯಾಕೆ, ಅಲ್ಲಿ ಇವರನ್ನು ಮುಗಿಸಿಬಿಡಬೇಕು. ಅಂದರೆ ಯಾರಿಗೂ ಗೊತ್ತಾಗಿದೆ, ಪಾಪ ಅವರು ಅಲ್ಲಿ ಉತ್ಸವ ನೋಡಲಿಕ್ಕೆ ಅಂತ ಹೋಗಿದ್ದಾರೆ, ಅಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಹತ್ಕೊಂಡ್ಬಿಡ್ತು ಅವರಿದ್ದ ಯಾವುದು ಮನೆಗೆ. ಸೊ ಗೊತ್ತೇ ಆಗಲಿಲ್ಲ ಪಾಂಡವರಿಗೆ. ಅಷ್ಟು ಜನ, ಆ 5 ಜನ ಪಾಂಡವರು ಮತ್ತು ಕುಂತಿ ಎಲ್ಲ ಸತ್ತೋದ್ರು. ಅಲ್ಲಿಗೆ ಪೀಡೆ ದೂರ ಆಯಿತು ಅಂತ ದುರ್ಯೋಧನ ಕನಸು ಕಾಣ್ತಾ ಇದ್ದಾನೆ. ಏನಂತೇಳಿದರೆ, ಆ ಕಡೆ ಅವರು ಸತ್ತು ಹೋದರು, ಈ ಕಡೆ ಪ್ರಜೆಗಳು ಎಲ್ಲ ಏನು ವಿಷಯ ಗೊತ್ತಾಗದೆ ಪಾಪ ಎಲ್ಲರೂ ಏನಂತೇಳಿದರೆ ಅಯ್ಯೋ 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 ಅಂತ ಹೇಳ್ಕೊಂಡು ಕೂತಿರ್ತಾರೆ. ಸೊ ಆಮೇಲೆ ನಾನು ಹೇಳಿದಾಗೆ ನನಗೆ ಸುತ್ತು ಬರ್ತಾರೆ ಅಂತ ದುರ್ಯೋಧನ ಭಾರೀ ಪ್ಲ್ಯಾನ್ ಮಾಡಿಕೊಂಡು ಅದೇ ಯೋಚನೆ, ಅಂದರೆ
ಯಾವಾಗ ಸಾಯ್ತಾರೆ, ಏನು ವಿಷಯ ಅಂತ. ತಾನ್ ಹಂತುಂ, ಹಂತುಂ ಕೊಲ್ಲಲು, ಏವ ಅದಕ್ಕೋಸ್ಕರನೇ, ಚ ತದಾ ಧೃತರಾಷ್ಟ್ರ ಸೂನುಹು, ಸೂನು ಅಂದರೆ ಮಗು, ಅಂದರೆ ಧೃತರಾಷ್ಟ್ರನ ಪುತ್ರ ಅಂತ. ಯಾರು? ದುರ್ಯೋಧನ. ಲಾಕ್ಷಾಗೃಹಂ, ಅಲ್ಲಿ ಅವ ಮಾಡಿಸಿದ್ದಾನೆ ಪಾಂಡವರು ವಾರಣಾವತಕ್ಕೆ ಹೋಗಿ ಉಳ್ಕೊಳ್ಳಲಿಕ್ಕೆ ಮನೆ, ಭವ್ಯವಾದ ಮನೆ, ಅರಮನೆ ಇದ್ದಾಗಿದೆ. ಸೊ ಏನು ಇದು? ಲಾಕ್ಷಾಗೃಹಂ, ಅರಗಿನ ಅರಮನೆ. ಅರಗು ಅಂದ್ರೇನು? ಅರಗು ಅಂತೇಳಿದ್ರೆ ಅಷ್ಟು ದೂರದಲ್ಲಿ ಬೆಂಕಿ ಅದೇ ಹತ್ತಿರ ಬೆಂಕಿ ತಗೊಂಡೋಗ್ಬೇಕಂತಿಲ್ಲ, ದೂರದಲ್ಲಿ ಹಿಡಿದ್ರು ಹಿಡ್ಕೊಂಡ್ಬಿಡ್ತದದು. ಸೊ ಅಂಥ ಒಂದು ಲಾಕ್ಷ ಅಂತೇಳಿದರೆ ಅರಗು. ಅರಗು ಮೇಣ, ಮೇಣ ಅಂತೇಳಿದರೆ ಇದು ಯಾವುದರಿಂದ ಮಾಡ್ತಾರೆ? ಮೀನಿನ ಇದರಿಂದ ಮಾಡ್ತಾರೆ, ಅಥವಾ ಕೊಬ್ಬು ಅಥವಾ ಪ್ರಾಣಿಗಳ ಕೊಬ್ಬಿನಿಂದ ಮಾಡುವಂಥ ಈ ಅರಗು. ಈ ಅರಗು ಅಂತೇಳಿದರೆ ಬಹಳ ಸುಲಭದಲ್ಲಿ ಬೆಂಕಿ ಹತ್ತಿಕೊಂಡು ಏನು ಮಾಡಿದರೂ ಆ ಬೆಂಕಿ ಆರುವುದಂತಲೇ ಇಲ್ಲವೇ ಇಲ್ಲ. ಅದು ಆ ಭಗ್ಗನೆಂದು ಉರಿತದೆ. ಪೆಟ್ರೋಲಿಯಮ್ ಮತ್ತು ಚಿಮಣೆಣ್ಣೆಗೆಲ್ಲ ಬೆಂಕಿ ಹತ್ತಿದರೆ ಅದಕ್ಕೆ ಏನು ಮಾಡಿದರೆ ಅದು ಆರ್ತದ. ಆ ಥರದ ಒಂದು ಇದು ವ್ಯವಸ್ಥೆ ಲಾಕ್ಷಾಗ್ರಹ, ಅರಗಿನ ಮನೆ. ಸೊ ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ, ಆದರೆ ಹೊರಗೆ ಅದರ ಚಂದ ನೋಡಿದರೆ ಕಾಂಚನ ರತ್ನಗೂಢಂ, ಬಂಗಾರದ ಮೆರಗು. ಏನು ಅದಕ್ಕೆ? ಅಲ್ಲಲ್ಲಿ ಬಂಗಾರದ್ದೇ ಇದು ಎಲ್ಲ, ಅದಕ್ಕೆ ಎಲ್ಲ ಶೋಭೆಗೆ ಮಾಡಿದ್ದಾರೆ. ಆ ಎಲ್ಲ ಈ ಕಂಬದ ಗಂಟುಗಳು ಎಲ್ಲ ಬಂಗಾರದ್ದು. ಮತ್ತು ರತ್ನ ಅಂತೇಳಿದರೆ ಮುತ್ತು, ಆಮೇಲೆ ವೈಡೂರ್ಯ, ಗೋಮೇಧ, ವಜ್ರ, ಆಮೇಲೆ ನಿಮ್ಮ ಯಾವುದು ಪುಷ್ಯರಾಗ, ಎಲ್ಲ ರತ್ನಗಳು, ಆಮೇಲೆ ಹವಳ, ಇಂಥದ್ದು ಎಲ್ಲ ರತ್ನಗಳಿಂದ ಏನು ಮಾಡಿದ್ದಾರೆ? ಸ್ಟಡ್ಡೆಡ್, ಎಲ್ಲ ಕಂಬಗಳು, ಸಂದುಗಳು ಎಲ್ಲ ಆ ರೀತಿ ಭವ್ಯವಾದ ಅರಗಿನ ಅರಮನೆ. ಕಾಂಚನ ರತ್ನ ಗೂಢಂ, ಗೂಢಂ ಅಂತೇಳಿದರೆ ಆವೃತವಾಗಿದೆ. ಅಷ್ಟು ಚೆಂದ ನೋಡಲಿಕ್ಕೆ ಅಂತೇಳಿದರೆ ಬಹಳ ಚೆಂದ ನೋಡಿಕೊಂಡು ಕೆಲವರೆಲ್ಲ ಮದುವೆ ಆಗೋದುಂಟು, ಬಹಳ ಚೆಂದ ಅಂತ. ಅದೆಲ್ಲ ಅರಗಿನ ಅರಮನೆ ಇರ್ತದೆ. ಸೊ ಹೀಗೆ ಕಾಂಚನ ರತ್ನಗೂಢಂ ಲಾಕ್ಷಾಗ್ರಹಂ ಅಂತೇಳಿದರೆ ಮುತ್ತು, ರತ್ನ, ಬಂಗಾರದಿಂದ ಕೆತ್ತಲ್ಪಟ್ಟ ಅಷ್ಟು ಶೃಂಗಾರ ಇರುವಂತಹ ಈ ಅರಗಿನ ಅರಮನೆಯನ್ನು ಇವರಿಗೆ ಉಳ್ಕೊಳ್ಳಲಿಕ್ಕೆ ಕೃತ್ವ ಅಂದರೆ ಮಾಡಿದ್ದಾನೆ. ಯಾರು? ದುರ್ಯೋಧನ ಮಾಡಿಸಿದ್ದಾನೆ. ಇಂಥ ಒಂದು ಅರಮನೆಯನ್ನು, ಅರಗಿನ ಅರಮನೆಯನ್ನು ಕಟ್ಟಿಸಿದ್ದಾನೆ. ಕೃತ್ವ ಅಭ್ಯಯಾತಯತ್, ಕಳಿಸಿದ್ದಾನೆ ಇವರನ್ನು. ಯಾತಿ ಅಂದರೆ ಹೋಗುವುದು ಅಂತ, ಅಭ್ಯಯಾತ ಅಂದರೆ ಕಳಿಸುವುದು, ಅಭ್ಯಯಾತಯತ್ ಅಂದರೆ ಕಳಿಸಿಕೊಟ್ಟಿದ್ದಾನೆ. ಯಾರು? ಪಾಂಡವರನ್ನು ದುರ್ಯೋಧನ ಕಳಿಸಿಕೊಟ್ಟಿದ್ದಾನೆ ಅಲ್ಲಿಗೆ. ಅಮುತ್ರ, ಅಲ್ಲಿಗೆ. ಅಮುತ್ರ ಅಂದರೆ ಅಲ್ಲಿಗೆ. ಈ ವಿಷ್ಣು ಪದ್ಯ ಯಾವ ಥರ? ಇವರಿಗೆ ಬಸ್ಸಲ್ಲಿ ಕಳಿಸಿದ್ದ, ಕಾರಲ್ಲಿ ಕಳಿಸಿದ್ದ, ರಥದಲ್ಲಿ ಕಳಿಸಿದ್ದ ಅಂತ ಕೇಳಿದರೆ ಇವರಿಗೆ ದೋಣಿಯಲ್ಲಿ ವ್ಯವಸ್ಥೆ. ವಿಷ್ಣು ಪದ್ಯ, ವಿಷ್ಣುವಿನ ಪಾದದಿಂದ ಹುಟ್ಟಿ ಬಂದವಳು ಯಾರು? ಗಂಗೆ. ಸೊ ಹಸ್ತಿನಾವತಿಯ ಹತ್ತಿರ ಗಂಗೆ ಹರಿತಾಳೆ, ಅಲ್ಲಿಂದ ದೋಣಿಯಲ್ಲಿ ಹೊರಟಿದ್ದಾರೆ. ಆ ಗಂಗೆ ಹೋದಾಗೆ ಆ ದೋಣಿ ಹೋಗ್ತದೆ ವಾರಣಾವತದವರೆಗೂ. ಏನಂತೇಳಿದ್ರೆ ಮಾರ್ಗ, ಗಂಗಾ ನದಿಯ ಮುಖಾಂತರ ಮಾರ್ಗ ಇದೆ. ಸೊ ಆ ಮಾರ್ಗದಲ್ಲಿ ಕಳಿಸಿಕೊಟ್ಟು ಬಿಟ್ಟಿದ್ದಾನೆ. ಅಂದರೆ ಇನ್ನು ಬೇರೆ ಎಲ್ಲಿಗೂ ಹೋಗಬಾರ್ದು, ಅಲ್ಲಿಗೆ ಹೋಗಬೇಕಲ್ವ, ಅದಕ್ಕೋಸ್ಕರ. ಸೊ ಅಮುತ್ರ ಹಿ ವಿಷ್ಣು ಪದ್ಯ, ಗಂಗಾ ನದಿಯ ಮೂಲಕ ದೋಣಿಯಲ್ಲಿ ಕಳಿಸಿದ್ದಾನೆ. ಆಮೇಲಿಂದ ಇವರು ಇನ್ನೆಲ್ಲಿಗಾದರೂ ಅಲ್ಲಿ ಮಧ್ಯದಲ್ಲಿ ಇನ್ನೇನ್ಯಾವುದು ಪಟ್ಟಣ ಬರ್ತದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಉಳ್ಕೊಂಡ್ಬಿಟ್ರೆ ಅದಕ್ಕೆ ತನ್ನದೇ ಒಬ್ಬ ಜನವನ್ನು ಕಳಿಸಿದ್ದಾನೆ. ಸ್ವ ಅಮಾತ್ಯ, ತನ್ನ ಮಂತ್ರಿ. ಸ್ವ ಅಮಾತ್ಯಂ ಏವ ಚ ಪುರೋಚನ ನಾಮಧೇಯಂ, ಪುರೋಚನ ಅಂತ ಹೆಸರಿನ ತನ್ನ ಮಂತ್ರಿಯನ್ನು ಜತೆಗೆ ಕಳಿಸಿಕೊಟ್ಟಿದ್ದಾನೆ. ಅಂದರೆ ಇವರು ಇನ್ನೆಲ್ಲೂ ಹೋಗಬಾರ್ದು, ಅಲ್ಲಿಗೇ ಕರ್ಕೊಂಡು ಹೋಗು. ವಾರಣಾವತಕ್ಕೆ ಹೋದಾಗಲೂ ಯಾರಾದರೂ ಬೇರೆ ಪ್ರಜೆಗಳು ಅವರನ್ನು ಗುರುತಿಸಿಬಿಟ್ಟು, ಪಾಂಡವರೇ ನೀವು ನಮ್ಮಲ್ಲಿಗೆ ಬರಬೇಕು, ನಾವು ನಿಮಗೆ ಆತಿಥ್ಯ ಕೊಡ್ತೇವೆ ಅಂತ ಹೇಳಿದರೆ, ಬೇಡ ಬೇಡ ಬೇಡ, ನೀವು ಅರಗಿನ ಅರಮನೆಯಲ್ಲೇ ಇರಬೇಕು, ಅಲ್ಲಿ ಬೆಂಕಿ ಕೊಡಲಿಕ್ಕೆ ಉಂಟಲ್ಲ, ಆದ್ದರಿಂದ ಅಲ್ಲಿ ನೀವು ಬೇರೆ ಕಡೆಯಲ್ಲಿ ಹೋದರೆ ಬೆಂಕಿ ಕೊಡಲಿಕ್ಕೆ ಆಗ್ತದ ಅಂತ ಅದನ್ನೆಲ್ಲ
ಕೆಲಸ ಸರಿಯಾಗಿ ಆಗಬೇಕಂತ ತನ್ನ ಮಂತ್ರಿ ಪುರೋಚನನನ್ನು ಜತೆಗೆ ಕಳಿಸಿದ್ದಾನೆ. ನೋಡಪ್ಪ, ನೀನು ಅಲ್ಲಿಗೇ ಕರ್ಕೊಂಡು ಹೋಗು ಅಂತ. ಈ ಪುರೋಚನ ಯಾರು ಅಂತ ಮುಂದೆ ಬರ್ತದೆ. ಬಹಳ ದೊಡ್ಡ ಕಳಂಕ ಅಂತ ಇರಲಿಲ್ವ ಅವನ ಗುರು ಯಾರ್ದು? ದುರ್ಯೋಧನದ್ದು. ಒಂದು ದುರ್ಯೋಧನ, ಒಂದು ಕಳಂಕ, ಒಂದು ಶಕುನಿ, ಆ 3 ಜನ ಆದಮೇಲೆ ನೆಕ್ಸ್ಟ್ ಹೆಸರೇ ಪುರೋಚನ. ನೆಕ್ಸ್ಟ್ ಹೆಸರೇ ಪುರೋಚನಂದೇ ಬರುವುದು. ಸೊ ತಾನ್ ಹಂತು ಮೇವ, ಅವರನ್ನೆಲ್ಲ ಬೇಗನೆ ಕೊಲ್ಲಲೆಂದೇ ದುರ್ಯೋಧನ ಚಿನ್ನ ರತ್ನದಿಂದ ಅಡಗಿಸಲ್ಪಟ್ಟಿದ್ದ ಅರಗಿನ ಮನೆಯನ್ನು ಸಿದ್ಧಗೊಳಿಸಿ, ಅಂದರೆ ಕೃತ್ವ, ಅರಗಿನ ಮನೆ ಲಾಕ್ಷಾಗ್ರಹ, ಅರಗಿನ ಮನೆ, ಚಿನ್ನ ರತ್ನದಿಂದ ಅಡಗಿಸಲ್ಪಟ್ಟಿದ್ದ ಕಾಂಚನ ರತ್ನ ಗೂಢಂ. ಸೊ ಅದನ್ನು ಸಿದ್ಧಗೊಳಿಸಿ ಕೃತ್ವ ಅವರನ್ನು ಅಲ್ಲಿಗೆ ಗಂಗಾ ನದಿಯ ಮೂಲಕ ವಿಷ್ಣುಪದ್ಯಾಂ, ಗಂಗಾ ನದಿಯ ಮೂಲಕ ಕಳುಹಿಸಿಕೊಟ್ಟ. ಅಭ್ಯಯಾತಯತ್ ಅಮುತ್ರ ಅಲ್ಲಿಗೆ ಅವರೊಂದಿಗೆ ಏನಂತ ಹೇಳಿದ್ರೆ ಇನ್ನೆಲ್ಲೂ ಹೋಗಬಾರ್ದು ಅವರು. ವಾರಣಾವತ್ತು ಮುಟ್ಟಬೇಕು, ಬೇರೆ ಯಾವುದು ಪಟ್ಟಣ ಸೇರಬಾರ್ದು. ಮಧ್ಯದಲ್ಲಿ ಆ ಗಂಗಾ ನದಿಯ ಮೂಲಕ ಇನ್ನೊಂದು ಯಾವುದಾದ್ರೂ ಪಟ್ಟಣ ಸಿಗ್ತದಂತಾದರೆ ಅವ್ರು ಅಲ್ಲಿಗೆ ಹೋಗಿಬಿಟ್ರೆ ಇಲ್ಲ ನಮ್ಮ ಪ್ಲ್ಯಾನ್ ಎಲ್ಲ ಮೇಲೆ ಕೆಳಗಾಗ್ತದೆ. ಅಲ್ಲಿಗೇ ಕರ್ಕೊಂಡು ಹೋಗಬೇಕು ವಾರಣಾವತಕ್ಕೆ. ಮತ್ತು ವಾರಣಾವತದಲ್ಲಿ ಅದೇ ಅರಗಿನ ಅರಮನೆಗೆ ಕರ್ಕೊಂಡು ಹೋಗಬೇಕು. ಯಾಕೆ? ರಾಜೋಪಚಾರ ಪೂಜೆ ಉಂಟು, ಅಲ್ಲಿಗೆ ಹೋಗಬೇಕು ಅಂತ. ಹಾಗೆ ಸೊ ಆಯಿತಾ, ಅದಕ್ಕೋಸ್ಕರ ಪುರೋಚನ ಅಂತ ಹೇಳುವ ಮಂತ್ರಿಯನ್ನು ಕಳಿಸಿಕೊಟ್ಟ ಅಂತ. ನೆಕ್ಸ್ಟ್ ಶ್ಲೋಕ ಬಯಲರೆ. ಸೋಭ್ಯೇತ್ಯಪಾಂಡುತನಯಾನ ಭವಚ್ಚ ಮಂತ್ರಿ ದುರ್ಯೋಧನಂ ಪ್ರತಿವಿಹಾಯ ಭವತ್ಸಕಾಷ್ಟಂ ಆಯಾತ ಇತ್ಯವದದೇಶು ಸ ಕೂಟವಾಕ್ಯಂ. 33ನೇ ಶ್ಲೋಕ. ಈ ಪುರೋಚನ ಅಂದ್ರೆ ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಅತೀ ಪಾಪಿಷ್ಟನಾದ ಯಾವನು ಪ್ರಹಸ್ತನೆನ್ನುವ ರಾಕ್ಷಸ ಇದ್ದನೋ ಅವನೇ ಈಗ ಪುರೋಚನ ನಾಮನಾಗಿ ಹುಟ್ಟಿದ್ದಾನೆ. ಆತನನ್ನೇ ಈ ದುರ್ಯೋಧನನು ಧರ್ಮರಾಜನವರ ಜೊತೆಗೆ ಕಳುಹಿಸಿಕೊಡುತ್ತಾನೆ. ಅವನು ಪಾಂಡವರನ್ನು ಹೊಂದಿ ಪಾಂಡವರಿಗೆ ಮಂತ್ರಿಯೂ ಆಗುತ್ತಾನೆ. ಆ ಪುರೋಚನನು ಈ ಪಾಂಡವರಲ್ಲಿ ನಾನು ದುರ್ಯೋಧನನ್ನು ಬಿಟ್ಟು ನಿಮ್ಮ ಸಮೀಪಕ್ಕೆ ಬಂದಿರುತ್ತೇನೆ ಅಂತ ಕೂಟವಾಕ್ಯ ಅಂದ್ರೆ ಕಪಡ ವಾಕ್ಯವನ್ನು ಹೇಳುತ್ತಾನೆ. ಪೂರ್ವಂ ಪ್ರಹಸ್ತ ಇತಿ ಯಸ್ತು ಅಭವತ್ಸು ಪಾಪಃ ಸೋಭ್ಯೇತ್ಯ ಪಾಂಡುತನಯಾನ್ ಅಭವಚ್ಚ ಮಂತ್ರಿ ದುರ್ಯೋಧನಂ ಪ್ರತಿವಿಹಾಯ ಭವತ್ಸಕಾಶಂ ಆಯಾತ ಇತ್ಯವದದೇಶು ಸ ಕೂಟವಾಕ್ಯಂ. ಮೊದಲು ಪೂರ್ವಂ, ಈ ಪುರೋಚನ ಇದ್ದಾನಲ್ಲ, ಮೊದಲು ರಾಮಾಯಣ ಕಾಲದಲ್ಲಿ ರಾವಣನ ಮಂತ್ರಿಯಾಗಿದ್ದ ಪ್ರಹಸ್ತ ಇತಿ ಯಹ ತು ಅಭವತ್ ಸುಪಾಪ, ಮಹಾಪಾಪಿಷ್ಟ ಮತ್ತು ಮಹಾಪರಾಕ್ರಮಿಯಾಗಿದ್ದ ರಾವಣನ ಮಂತ್ರಿ. ಯಾರು? ಅವನು ಮಂತ್ರಿಗಳು ಜನರಲ್ಲಿ ಅವರು ಯುದ್ಧಕ್ಕೆಲ್ಲ ಬರುವುದಿಲ್ಲ. ಈ ಪ್ರಹಸ್ತ ಯುದ್ಧ ಕೌಶಲ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು. ಮಂತ್ರಿತ್ವವು ಮಾಡ್ತಾನೆ, ಸೈನಿಕ ಯಾವುದು ಸೇನಾಧಿಪತಿ ಕೆಲಸ ಕೂಡ ಮಾಡ್ತಿದ್ದ ಇವ ಪ್ರಹಸ್ತ ಅಂತೇಳಿದ್ರೆ ಮಹಾಪಾಪಿಷ್ಟ. ಪರಾಕ್ರಮಿಯೂ ಆಗಿಬಿಟ್ರೆ ಪಾಪಿಷ್ಟರು ಅಂತೇಳಿದ್ರೆ ಲೋಕ ವಿನಾಶ ಮಾಡುವವರು. ಯಾರ ಮಂತ್ರಿ ಇವ? ರಾವಣನ ಮಂತ್ರಿ. ಪೂರ್ವಂ ಪ್ರಹಸ್ತ ಇತಿ ಯಸ್ತು ಅಭವತ್ ಸುಪಾಪಃ, ಅಭವತ್ ಆಗಿದ್ದ, ಸುಪಾಪಃ ದೊಡ್ಡ ಪಾಪಿಷ್ಟ. ಯಾರು ಅಂತೇಳಿದ್ರೆ ಇವನು ಪ್ರಹಸ್ತ, ರಾವಣನ ಮಂತ್ರಿ. ಮೊದಲು ರಾಮಾಯಣದಲ್ಲಿ ರಾವಣನ ಮಂತ್ರಿ ಅಂದರೆ ಮಹಾಭಾರತದಲ್ಲಿ ದುರ್ಯೋಧನನ ಮಂತ್ರಿ ಅಂತೇಳಿದ್ರೆ ಆ ಟಾಪ್ ಅಂತೇಳಿದ್ರೆ ಮಹಾಖಳನಾಯಕರಲ್ಲಿ ಖಳನಾಯಕ ರಾವಣ, ಇಲ್ಲಿ ಖಳನಾಯಕರಲ್ಲಿ ಖಳನಾಯಕ ದುರ್ಯೋಧನ. ಸೊ ಅಲ್ಲಿ ರಾವಣನ ಮಂತ್ರಿ, ಇಲ್ಲಿ ದುರ್ಯೋಧನನ ಮಂತ್ರಿ. ಎಂಥ ಒಂದು ಜನ ನೋಡಿ. ಸೊ ಪೂರ್ವಂ ಪ್ರಹಸ್ತ ಇತಿ ಯಸ್ತು ಅಭವತ್ ಸುಪಾಪಃ ಸಹ ಅಭ್ಯೇತ್ಯ ಪಾಂಡುತನಯಾನ್, ಪಾಂಡವರ ಹತ್ರ ಬಂದ, ಹೇಳ್ಕೊಂಡ ನಾನು ಪುರೋಚನ ಅಂತ, ನಾನು ದುರ್ಯೋಧನನ ಮಂತ್ರಿ ಆಗಿ ಇದ್ದೆ ಅಂತ ಹೇಳುದವ. ಸಹ ಅಭ್ಯೇತ್ಯ ಹೊಂದಿ, ಯಾರನ್ನು? ಪಾಂಡುತಯಾನ್ ಅಂದರೆ ಪಾಂಡುತನಯಾನ್ ಅಂತ ಹೇಳಿದ್ರೆ ಪಾಂಡವರನ್ನು ಹೊಂದಿ ಅಂದರೆ ಹೋಗಿ ತಲುಪಿ ಹೇಳುವುದೇನು ಗೊತ್ತಾ? ನಾನು ಅಭವಚ್ಚ ಮಂತ್ರಿ ದುರ್ಯೋಧನ.
ನಾನು ದುರ್ಯೋಧನನ ಮಂತ್ರಿ ಆಗಿದ್ದೇ, ಅಭವತ್ ಭೂತಕಾಲ. ಈಗ ನಾನು ಬಿಟ್ಟು ಬಂದೆ. ಪ್ರತಿವಿಹಾಯ, ಅವನನ್ನು ಬಿಟ್ಟು ಬಂದೆ. ಯಾಕೆ ಬಿಟ್ಟು ಬಂದದ್ದು? ಮಹಾ ಕೆಟ್ಟ ಮನುಷ್ಯ ಅವ. ಮತ್ತು ನೀವು ಪಾಂಡವರು, ನೀವು ದೈವಾಂಶ ಸಂಭೂತರು, ನಿಮ್ಮ ಕೀರ್ತಿ ಏನು, ನಿಮ್ಮ ಏನು ಧರ್ಮ ಬುದ್ಧಿ ಏನು, ಅದಕ್ಕೋಸ್ಕರ ಅವನಲ್ಲಿ ಇದ್ದರೆ ನನಗೆ ಇನ್ನು 27 ಜನ್ಮದಲ್ಲಿ ಕೂಡ ನರಕವೇ ಸಿಗ್ತದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದೆ ಅಂತ ಇವನು ಸತ್ಯ ಹೇಳ್ತಾ ಇದ್ದಾನ. ಮಹಾ ಸುಳ್ಳ ಇವನು, ಮಹಾ ಕಪಟಿ ಅಂತೇಳಿದರೆ ಇದು ಇನ್ನೊಂದು ಕತೆ ಇವ ಹೇಳುವಂಥದ್ದು. ಸೊ ದುರ್ಯೋಧನಂ ಪ್ರತಿ ವಿಹಾಯ, ಅವನನ್ನು ಬಿಟ್ಟು ದುರ್ಯೋಧನಂ ಪ್ರತಿ ವಿಹಾಯ ಭವತ್ಸಕಾಶಂ, ನಿಮ್ಮ ಹತ್ರ ಬಂದಿದ್ದೇನೆ. ಆಯಾತ ಭವತ್ಸಕಾಶಂ ಆಯಾತ, ಬಂದಿದ್ದೇನೆ. ಇತಿ ಅವದತ್ ಯೇಷು, ಈ ರೀತಿ ಬಂದು ಹೇಳಿದ. ಸ ಕೂಟವಾಕ್ಯಂ, ಮಹಾಕಪಟಿ ಗೋಮುಖ ವ್ಯಾಘ್ರ, ಮಾತಾಡುವುದೇ ಬೇರೆ, ಒಳಗಿಂದ ಇವನ ಯೋಜನೆಯೇ ಬೇರೆ. ಎಂಥ ವಾಕ್ಯ ಅಂತೇಳಿದ್ರೆ ಏನು ಮಲ್ಲಿಗೆ ಪುಷ್ಪದ ಥರ ವಾಕ್ಯ. ನಾನು ದುರ್ಯೋಧನನ ಮಂತ್ರಿ ಆಗಿದ್ದೆ, ಅಭವಚ್ಚ ಮಂತ್ರಿ ನಾನು ಆಗಿದ್ದೆ. ಯಾರ್ದು? ದುರ್ಯೋಧನಂ. ಈಗ ಪ್ರತಿವಿಹಾಯ ಬಿಟ್ಟು ಬಂದೆ. ಭವತ್ಸಕಾಶಂ ಆಯಾತ, ನಿಮ್ಮ ಹತ್ರ ಬಂದಿದ್ದೇನೆ. ಯಾಕೆ? ನೀವು ದೇವಲೋಕದಿಂದ ಬಂದವರು ಎಲ್ಲರೂ, ನಿಮ್ಮ ಹತ್ರ ನಾನು ಕೆಲಸ ಮಾಡದೆ ಆ ಪಾಪಿಷ್ಟನ ಹತ್ರ ಕೆಲಸ ಮಾಡಬೇಕಾ ಅಂತ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ ಅಂತ ಕೂಟವಾಕ್ಯಂ, ಕುಟಿಲ ನೀತಿಯ ವಾಕ್ಯ ಅಂತೇಳಿದರೆ ಇವನು ಬಂದದ್ಯಾತಕ್ಕೆ? ಪಾಂಡವರನ್ನು ಆ ಅರಗಿನ ಅರಮನೆಗೆ ಬೆಂಕಿ ಕೊಟ್ಟು ಕೊಲ್ಲಲಿಕ್ಕೆ ಬಂದಿದ್ದಾನೆ. ಧೂರ್ತ ಪುರೋಚನ ಮಾತಾಡುವುದು ನೋಡಿ ಹೇಗೆ ಅಂತ. ಅಂದರೆ ಮಹಾಭಾರತದಲ್ಲಿ ಈಗ ನಡೆಯುವಂಥ ಎಲ್ಲ ಸಂಚುಗಳು, ಷಡ್ಯಂತ್ರಗಳು ಏನೆಲ್ಲ ನಡೀತಾ ಉಂಟ ನಿಮ್ಮ ಸುತ್ತಮುತ್ತ, ಎಲ್ಲ ಮಹಾಭಾರತದಲ್ಲಿ ಇದ್ದದ್ದೇ, ಹೊಸ್ತು ಏನೂ ಇಲ್ಲ ಅಂತ. ಹಿಂದೆ ಪ್ರಹಸ್ತ ಎಂಬವನು ಮಹಾಪಾಪಿ ರಾವಣನ ಮಂತ್ರಿ, ಈಗ ಪಾಂಡವರ ಬಳಿಗೆ ಬಂದು ಮಹಾಭಾರತದಲ್ಲಿ ದುರ್ಯೋಧನನ ಮಂತ್ರಿ ಬಂದು ಏನು ಮಾಡ್ತಾನೆ? ನಿಮ್ಮ ಮಂತ್ರಿ ಆಗ್ತೇನೆ ಅಂತ ಅವರ ಮಂತ್ರಿ ಆಗ್ತಾನೆ ಅಂದು ಕೇಳಿದರೆ, ನಾನು ದುರ್ಯೋಧನನ ಮಂತ್ರಿ ಆಗಿದ್ದೆ, ಮೊದಲು ನಾನು ಬಿಟ್ಟು ಬಂದೆ, ಅವನನ್ನು ಬಿಟ್ಟು ನಿಮ್ಮಲ್ಲಿಗೆ ನಾನು ಬಂದಿದ್ದೇನೆ ಎಂದು ಅವರ ಬಳಿ ಕಪಟ ವಾಕ್ಯವನ್ನು ನುಡಿದ. ಪುರೋಚನ ರಾಮಾಯಣ ಕಾಲದಲ್ಲಿ ರಾವಣನಿಗೆ ಮಂತ್ರಿಯಾಗಿದ್ದ, ಇಲ್ಲಿ ದುರ್ಯೋಧನನಿಗೆ ಮಂತ್ರಿಯಾಗಿದ್ದ. 2 ಜನ್ಮಗಳಲ್ಲಿಯೂ ಆ ಕಾಲದ ಮಹಾಖಳನಾಯಕರ ಮಂತ್ರಿಯಾಗಿದ್ದುದು ವಿಶೇಷ. ಹೀಗೆ ಆಯ್ತಲ್ಲ. ಪಾಂಡವರ ಬಳಿಗೆ ಬಂದ ಈ ಪುರೋಚನ ದುರ್ಯೋಧನನನ್ನು ಬಿಟ್ಟು ಅವರ ಬಳಿಗೆ ನಿಮ್ಮ ಸೇವೆಗೋಸ್ಕರ ಬಂದಿದ್ದೇನೆ ಅಂತ ಸುಳ್ಳು ಹೇಳಿ ಅವರ ಬಳಿ ಮಂತ್ರಿಯಾಗಿ ಸೇರಿಕೊಳ್ತಾನೆ. ಸೊ ರಾವಣರ ಯುದ್ಧದಲ್ಲಿ ಈ ಪ್ರಹಸ್ತನನ್ನು ಒಂದು ಕಡೆ ನೀಲ ದೊಡ್ಡ ಒಂದು ಬಂಡೆ ತಂದು ಪ್ರಹಸ್ತನ ತಲೆಗೆ ಹಾಕಿದ. ವಿಭೀಷಣ ದೂರದಿಂದ ನೋಡ್ತಾ ಇದ್ದ. ಅವನಿಗೆ ಗೊತ್ತುಂಟು ಈ ಪ್ರಹಸ್ತ ಮಹಾಪಾಪಿಷ್ಟ ಮಾತ್ರ ಅಲ್ಲ, ಮಹಾಪರಾಕ್ರಮಿ. ನೀಲನ ಈ ಕಲ್ಲು ಬಂಡೆಗೆ ಇವ ಸಾಯುವುದಿಲ್ಲ ಅಂತ ವಿಭೀಷಣ ಏನು ಮಾಡಿದ? ಬಿಲ್ಲು ಬಾಣ ತಗೊಂಡು ಬಾಣ ಹೊಡೆದ. ಸೊ ಏಕಕಾಲದಲ್ಲಿ ಕಲ್ಲು ಬಂಡೆ ಅವನ ತಲೆ ಮೇಲೆ ಬಿತ್ತು, ವಿಭೀಷಣನ ಬಾಣ ಕೂಡ ಅವನ ಕಿವಿ ಒಳಗೆ ಹೋಗಿ ಅಂತೇಳಿದರೆ 2 ನೀಲನು ಕೊಂದ, ವಿಭೀಷಣ ಕೂಡ ಕೊಂದ. ಆದ್ದರಿಂದ ಪ್ರಹಸ್ತ ಸತ್ತು ಹೋದ ಅನ್ನುವಂಥದ್ದು ಬಂದಿದೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂಥದ್ದೇ ಈ ವಿಷಯ. ಬಹುಶಃ ಆಲ್ರೆಡಿ ಬಂದು ಹೋಗಿದೆ, ರಾಮಾಯಣದಲ್ಲಿ ಬಂದು ನಾವು ಇದನ್ನು ಓದಿಯಾಗಿದೆ. ಸೊ ಈ ರೀತಿಯಲ್ಲಿ ಇಷ್ಟೆಲ್ಲ ಆಗಿದೆ. ಇನ್ನು ಮುಂದೆ ಬಹಳ ವಿಷಯ ಆಗಲಿಕ್ಕುಂಟು, ನಾಳೆ ನೋಡುವ. ಸೊ ನಾಳೆಲ್ಲ ನಾಡ್ದು ನೋಡುವ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.